ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ತುಂಬ ಹುಡುಗರು ತಲೆ ಕೆಡಿಸ್ಕೊಳ್ಳೋದು ಪೆನ್ನಿಸ್ ಸೈಜು, ಗರ್ತು, ಇದ್ರ ಬಗ್ಗೆ ತುಂಬ ಒಂದು ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಪೆನ್ನಿಸ್ ಅಷ್ಟೇ ಇಂಪಾರ್ಟೆಂಟು ಟೆಸ್ಟಿಸ್ ಸೈಜು ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಕೆಲವೊಬ್ಬರಿಗೆ ಒಂದೇ ಇರುತ್ತೆ. ಬಟ್ ಆ ಆಕಾರ ಕಡಿಮೆ ಆದರೆ ಏನೇನು ಕಾಂಪ್ಲಿಕೇಶನ್ ಆಗತ್ತೆ, ಸೊ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಕೆಲವೊಬ್ರು ಏನು ಹೇಳ್ತಾರೆ, ರೈಟ್ ದೊಡ್ಡದಿದೆ, ಲೆಫ್ಟು ಒಂದು ಸ್ವಲ್ಪ ಸಣ್ಣದಿದೆ, ಅಥವಾ ಎರಡು ಜೋತಾಡ್ತಾ ಇದೆ. ಕೆಲವೊಬ್ರು ಹೇಗೆ ಬರ್ತಾರೆ ಅಂದರೆ, ಆ ಪೆನ್ನಿಸ್ ಬಲೂನ್ ಥರ ಊದ್ಕೊಂಡಿರುತ್ತೆ, ಯಾವುದು ಪೇಯ್ನು ಸಿಂಪ್ಟಮ್ ಇರಲ್ಲ, ಸಡನ್ನಾಗಿ ಬಂದ್ಬಿಟ್ಟು ಸರ್ ಇದು ಊತ ಆಗಿದೆ ಅಂತ ಬರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತೂ ಆಗಲ್ಲ, ಯಾಕಂದರೆ ಅದರಲ್ಲಿ ಯಾವುದು ಸಿಂಪ್ಟಮ್ ಇರಲ್ಲ. ಎಷ್ಟು ಪೆನ್ನಿಸ್ ಇಂಪಾರ್ಟೆಂಟು ಅಷ್ಟೇ ಟೆಸ್ಟಿಸು ಸಹ ಇಂಪಾರ್ಟೆಂಟು. ಯಾಕಂದರೆ ಟೆಸ್ಟಿಸಲ್ಲೇ ಒಂದು ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಆಗೋದು, ಅದರಿಂದನೇ ಪೆನ್ನಿಸ್ ಗ್ರೋತು ಆಗೋಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಟೆಸ್ಟಿಸ್ ಸ್ಮಾಲ್ ಇದ್ದರೆ ಏನಾದರೂ ಕಾಂಪ್ಲಿಕೇಶನ್ ಇರುತ್ತಾ, ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವಿಜಯನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಟೆಸ್ಟಿಸ್ ಬಗ್ಗೆ ಬ್ರೀಫಾಗಿ ತಿಳ್ಕೊಳ್ಳೋಣ. ಒಂದು, ಟೆಸ್ಟಿಸಲ್ಲಿ ಎರಡು ಫಂಕ್ಷನ್ ಇಂಪಾರ್ಟೆಂಟ್ ನಡೆಯುತ್ತೆ. ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಆಗುತ್ತೆ ಒಂದನೇದು. ಎರಡನೇದು, ಸ್ಪರ್ಮ್ ಪ್ರೊಡಕ್ಷನ್ ಜೊತೆಗೆ ಸ್ಟೋರೇಜ್ ಆಗುತ್ತೆ. ಈ ಟೆಸ್ಟಿಸ್ಗೆ ಒಂದು ವಾಲ್ಯೂಮ್ ಅಂತ ಇರುತ್ತೆ, ಅಂದರೆ ಅದರದ್ದು ಒಂದು ಸ್ಪೇಸ್ ಅಂತ ಹೇಳ್ತೀವಿ. 15 ಮಿಲಿಲೀಟ್ರಿಂದ 25 ಮಿಲಿಲೀಟ್ರ್ ಇತ್ತು ಅಂದರೆ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ. ಯಾವಾಗ ಟೆಸ್ಟಿಸು 12 ಮಿಲಿಲೀಟ್ರಿಗಿಂತ ಕಡಿಮೆ ಇತ್ತು ಅಂದರೆ ಅದನ್ನು ನಾವು ಸ್ಮಾಲ್ ಟೆಸ್ಟಿಸ್ ಹೇಳಿ ಹೇಳ್ತೀವಿ. ಟೆಸ್ಟಿಸ್ ಸೈಜ್ ಕಡಿಮೆ ಆಯಿತು ಅಂದರೆ ಎರಡು ಚಾಲೆಂಜ್ ಇರುತ್ತೆ. ಒಂದು, ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕಾರಣ ಇಷ್ಟೇ, ಸ್ಪೇಸ್ ಕಡಿಮೆ ಇರೋದ್ರಿಂದ ಪ್ರೊಡಕ್ಷನ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಅವಾಗ ಮಸಲ್ ಲಾಸ್ ಆಗೋದು, ಒಂಥರ ಮೂಡ್ ಸ್ವಿಂಗ್ಸ್ ಆಗೋದು, ಜೊತೆಗೆ ಗ್ರೋತ್ ಕಡಿಮೆ ಆಗೋವಂಥದ್ದು, ಪೆನ್ನಿಸ್ ಗ್ರೋತ್ ಇರ್ಬೋದು ಅದು ಕಡಿಮೆ ಆಗೋದು, ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಟೆಸ್ಟೋಸ್ಟಿರೋನ್ ಕಡಿಮೆ ಆಗೋದ್ರಿಂದ. ಎರಡನೇ ಚಾಲೆಂಜ್ ಅಂದರೆ ಇನ್ಫರ್ಟಿಲಿಟಿ, ಅಂದರೆ ಮಗು ಆಗದೆ ಇರೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಸ್ಪೇಸ್ ಕಡಿಮೆ ಇರೋದ್ರಿಂದ ಸ್ಪರ್ಮ್ ಪ್ರೊಡಕ್ಷನ್ ಅಂದರೆ ಕೌಂಟ್ ಟು ಮೊಟಿಲಿಟಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಬಟ್ ಮಗು ಆಗಲ್ಲ ಅಂತ ಇಲ್ಲ, ಕೆಲವೊಂದು ಟೈಮ್ ಈ ಥರ ಟೆಸ್ಟಿಸ್ ಸ್ಮಾಲ್ ಇದ್ರೂ ಮಗು ಆಗುತ್ತೆ. ಬಟ್ ಸ್ಪರ್ಮ್ ಕೌಂಟ್ ಚೆನ್ನಾಗಿದ್ದರೆ ಮಾತ್ರ, ಅಂದರೆ ಇನ್ಫರ್ಟಿಲಿಟಿ ಚಾಲೆಂಜ್ ಅಂತ ಹೇಳ್ತೀವಿ. ಟೆಸ್ಟಿಸ್ ಸ್ಮಾಲ್ ಇದ್ದಾಗ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಕಡಿಮೆ ಆಗಿ ಸ್ಪರ್ಮ್ ಪ್ರೊಡಕ್ಷನ್ನು ಸಹ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಕಾರಣ ಏನು? ಒಂದು, ಜೆನೆಟಿಕ್ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ ಕ್ರೋಮೋಸೋಮ್ ಅನ್ನೋದು ಎಕ್ಸ್ಟ್ರಾ ಇತ್ತು ಅಂದರೆ KF ಸಿಂಡ್ರೋಮ್, ಕ್ಲಿನ್ಫೆಲ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಲ್ಲಿ ಟೆಸ್ಟಿಸು ಸೈಜ್ ಕಡಿಮೆ ಇರುತ್ತೆ. ಎರಡನೇದು, ಅನ್ಡಿಸೆಂಡೆಡ್ ಟೆಸ್ಟಿಸ್. ಇದ್ರ ಬಗ್ಗೆ ನಾನು ಹಳೇದರಲ್ಲಿ ವಿಡಿಯೋನೂ ಮಾಡಿದ್ದೇನೆ. ಸೊ ಅಂದರೆ ಒಂದು ಟೆಸ್ಟಿಸು ಕೆಳಗಡೆ ಇರುತ್ತೆ, ಇನ್ನೊಂದು ಟೆಸ್ಟಿಸ್ ಆ ಜಾಗಕ್ಕೆ ಬಂದಿರೋಲ್ಲ. ಸೊ ಇಲ್ಲೂ ಸಹ ಟೆಸ್ಟಿಸ್ ಸೈಜು ಹೆಚ್ಚು ಕಡಿಮೆ ಇರುತ್ತೆ. ನೆಕ್ಸ್ಟ್ ಕಾರಣ ಬಂದು ಅಕ್ವೈರ್ಡ್ ಅಂತೇಳಿ, ಅಂದರೆ ಗ್ರೋತ್ ಆಗ್ತಾ ಆಗ್ತಾ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಈಗ ವೆರಿಕೋಸಿಲ್ ದಪ್ಪ ಆಗ್ತಾ ಹೋಯಿತು, ಪ್ರೆಷರ್ ಜಾಸ್ತಿ ಆಯಿತು, ಟೆಸ್ಟಿಸ್ ಡೌನ್ ಆಗ್ತಾ ಹೋಗುತ್ತೆ. ಕೆಲವೊಂದು ಹುಡುಗರು ಮಸಲ್ ಗ್ರೋತ್ ಆಗಲಿ, ಅಥವಾ ನಮ್ಮ ಹೈಟ್ ಜಾಸ್ತಿ ಆಗಲಿ, ಅಥವಾ ಬಾಡಿ ಬಿಲ್ಡಪ್ ಆಗಲಿ ಅಂತೇಳಿ ಹಾರ್ಮೋನ್ಸ್ ಅಥವಾ ಸ್ಟೀರಾಯ್ಡ್ಸ್, ಅನೋಬ್ಯಾಲಿಕ್ ಸ್ಟೀರಾಯ್ಡ್ಸ್, ಇದನ್ನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತಾರೆ. ಅಂದರೆ ಪ್ರೋಟೀನ್ ಪೌಡ್ರು ಈ ಥರ. ಇದರಿಂದ ಏನಾಗುತ್ತೆ, ನಾರ್ಮಲ್ ಟೆಸ್ಟೋಸ್ಟಿರೋನ್ ಸಪ್ರೆಸ್ ಆಗುತ್ತೆ, ಜೊತೆಗೆ ಟೆಸ್ಟಿಸ್ ಸೈಜು ಸಹ ಕಡಿಮೆ ಆಗುತ್ತೆ. ಟೆಸ್ಟಿಸ್ ಸೈಜ್ ಕಡಿಮೆ ಆಗಲಿಕ್ಕೆ ಎರಡು ಕಾರಣ ಇರುತ್ತೆ. ಒಂದು, ಜೆನೆಟಿಕ್ ಇದ್ದರೆ, ಇನ್ನೊಂದು ನಂತರ ಅಂದರೆ ಗ್ರೋತ್ ಆಗ್ತಾ ಆಗ್ತಾ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು? ಒಂದು, ಟೆಸ್ಟಿಸ್ ಸ್ಮಾಲ್ ಇತ್ತು ಅಂದರೆ ಬಿಲೋ 12 ಮಿಲಿಲೀಟ್ರ್ ಇತ್ತು, ಜೊತೆಗೆ ಒಂದು ಮಸಲ್ ಮಾಸ್ ಇರಲಿಲ್ಲ, ತುಂಬ ಸುಸ್ತಾಗ್ತಾ ಇತ್ತು, ಮೂಡ್ ಸ್ವಿಂಗ್ಸ್ ಇತ್ತು, ಎರೆಕ್ಷನ್ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇತ್ತು, ಜೊತೆಗೆ ಇನ್ಫರ್ಟಿಲಿಟಿ ಅಂದರೆ ಸ್ಪರ್ಮ್ ಕೌಂಟ್ ಮೊಟಿಲಿಟಿ ಕಡಿಮೆ ಆಯಿತು, ಅವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಕೆಲವೊಬ್ಬರಿಗೆ ಟೆಸ್ಟಿಸ್ ಸ್ಮಾಲ್ ಇದ್ರೂ ಯಾವುದೇ ಒಂದು ಸಿಂಪ್ಟಮ್ಸ್ ಇರಲ್ಲ, ನಾರ್ಮಲ್ ಆಗಿರ್ತಾರೆ. ಆ ಟೈಮಲ್ಲಿ ಯಾವುದೂ ಟ್ರೀಟ್ಮೆಂಟ್ ಅಗತ್ಯ ಇರಲ್ಲ. ಸೊ ಫ್ರೆಂಡ್ಸ್, ಟೆಸ್ಟಿಸ್ ಸ್ಮಾಲ್ ಇತ್ತು, ಯೂಶ್ವಲಿ ಅದನ್ನು ಯಾವ ರೀತಿ ಮೆಜರ್ ಮಾಡಬೇಕು ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಥರ ಏನಾದ್ರು ಸ್ಮಾಲ್ ಇತ್ತು ಅಥವಾ ಆ ಥರ ಡೌಟ್ ಇತ್ತು ಅಂದರೆ ಅವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.